ನಮಸ್ಕಾರ ವೀಕ್ಷಕರೇ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಸಹ ಒಂದು ಸೆಕೆಂಡ್ ಚಾನ್ಸ್ ಬೇಕು ಗುರುಗಳೇ ಅಂತ ಕೇಳ್ತಾ ಇರ್ತಾರೆ. ಇನ್ನೊಂದು ಅವಕಾಶ ಸಿಕ್ಕರೆ ಈ ಸಾರಿನಾರು ಸರಿ ಮಾಡ್ಕೊಳ್ತೀನಿ ಅಂತ. ಅದು ಕೆಲವರು ಮೂರನೇ ಸಲನೂ ಕೇಳ್ತಾರೆ, ಪ್ರಶ್ನೆ ಬೇರೆ. ಬಟ್ ಜೀವನದಲ್ಲಿ ಸೆಕೆಂಡ್ ಚಾನ್ಸ್ ವಿವಾಹ ದಾಂಪತ್ಯದ ಜೀವನದಲ್ಲಿ ಕೇಳ್ತಕ್ಕಂಥ ಪರಿಸ್ಥಿತಿ ಇರ್ತದಲ್ಲ, ಸೊ ಅದು ಬಹಳ ಚಿಂತಾಜನಕವಾಗಿರ್ತದೆ, ಬಹಳ ಬೇಸರದ ವಿಚಾರವೂ ಆಗಿರ್ತದೆ. ಬಹಳ ನಂಬಿಕೊಂಡು ಮದುವೆ ಆಗಿರ್ತದೆ. ಗಂಡು ಹೆಣ್ಣನ್ನು ನಂಬಿರ್ತಾನೆ, ಹೆಣ್ಣು ಗಂಡನ್ನು ನಂಬಿಟ್ಕೊಂಡ್ ಬಂದಿರ್ತಾಳೆ. ಎಲ್ಲೋ ಬೇರೆ ಬೇರೆ ಅನಿವಾರ್ಯ ಬೇರೆ ಬೇರೆ ಅದೊಂದಿಷ್ಟು ಕಂಡೀಷನ್ಸ್ ಕಾರಣಾದಿಗಳಂತ ಕಾರಣ ಏನು ಬೇಕಾಗಿರಬಹುದು, ವಿಚ್ಛೇದನ ಆಗ್ಬಿಡುತ್ತೆ. ಸೊ ಮುಂದೇನು, ವಾಟ್ ನೆಕ್ಸ್ಟ್ ಅನ್ನುವ ಪ್ರಶ್ನೆ ಇರುತ್ತೆ. ಬಹಳಷ್ಟು ಜನ ನನಗೆ ಇನ್ನೊಂದು ಮದುವೆನೇ ಬೇಡ, ನನ್ನ ಜೀವನದಲ್ಲಿ ಹಿಂಗೇ ಇದ್ದು ಬಿಡ್ತೀನಿ ಅಂತಿರ್ತಾರೆ. ಬಹಳಷ್ಟು ಜನ ಮುಂದಿನ ಮದುವೆ ಆಗಬೇಕು ಅಂತಿದೆ, ಬಟ್ ಅದು ಹೀಗೆ ಆಗ್ಬಿಟ್ರೆ ಏನು, ಸೊ ನನಗದೊಂದು ಹೆದರಿಕೆ ಇದೆ ಅನ್ನುವಂಥದ್ದು ಇರ್ತದೆ. ಯಾಕೆಂದರೆ ಏನು ಪ್ರಥಮ ಚುಂಬನ ದಂತ ಬಗ್ಗನ ಅನ್ನೋ ಥರ ಆಗಿ ಬಹಳ ಬೇಸರ ಆಗಿರ್ತದೆ. ಈ ಸೆಕೆಂಡ್ ಮ್ಯಾರೇಜ್ ಕಾನ್ಸೆಪ್ಟ್ ಅಂತಕ್ಕಂಥದ್ದು ಇದೆಯಲ್ಲ, ಇದರ ಬಗ್ಗೆ ಜ್ಯೋತಿಷ್ಯ ಏನು ಹೇಳುತ್ತೆ ಅನ್ನುವಂಥದ್ದು ನೋಡ್ಬೇಕು. ಯಾಕಂದ್ರೆ ಅದನ್ನ ಹೇಳ್ತಾರೆ, ದ್ವಿಕಳತ್ರ ಯೋಗ ಅಂತಲೂ ಹೇಳ್ತಾರೆ. ಎರಡು ಸಲ ಮದುವೆ ಆಗುವ ಯೋಗ ಗಂಡಸಿಗೆ, ಹೆಂಗಸಿಗೂ ಬಂತು. ಯಾಕೆಂದ್ರೆ ಹಿಂದಿನ ಕಾಲದಲ್ಲಿ ಹೆಂಗಸಿಗೆ ಸೆಕೆಂಡ್ ಮ್ಯಾರೇಜ್ ಅನ್ನತಕ್ಕಂಥದ್ದು ಶಾಸ್ತ್ರಕಾರರು ಬರೀಬೇಕಾದ್ರೆ ಇರಲಿಲ್ಲ. ಆದ್ರಿಂದ ಅದು ಮುಂದೆ ಗಂಡನಿಂದ ಪರಿತ್ಯಕ್ತಳಾಗುತ್ತಾಳೆ, ಅಂದ್ರೆ ಗಂಡ ಬಿಟ್ಬಿಡ್ತಾನೆ ಅವಳನ್ನ ಅನ್ನುವ ರೀತಿಯಲ್ಲಿ, ಆ ಅರ್ಥದಲ್ಲಿ ಅದನ್ನ ವಿವರಣೆ ಕೊಟ್ಕೊಂಡು ಹೋಗಿರುತ್ತಾರೆ. ಸೊ ಯಾಕೆ ಈ ಡಿವೋರ್ಸ್ ಇತ್ಯಾದಿಗಳು ಆಗುವ ಚಾನ್ಸಸ್ ಅಲ್ಲಿವರೆಗೂ ಹೋಗ್ತದೆ ಅನ್ನುವಂಥದ್ದು, ಮೊಟ್ಟ ಮೊದಲನೇದಾಗಿ ಪೋಷಕರ ತಪ್ಪು ತುಂಬಾ ಇರ್ತದೆ ಇದರಲ್ಲಿ. ಅಂದ್ರೆ ಪೋಷಕರು ಸರಿಯಾದ ಪರಿಹಾರಗಳನ್ನು ಮಾಡಿಸದೆ, ಸರಿಯಾದ ವಿಧಾನದಲ್ಲಿ ಜಾತಕವನ್ನು ಪರಿಶೀಲನೆ ಮಾಡಿಸದೆ, ಸುಮ್ಮನೆ ಹೆಸರು ಬಲ್ದ ಮೇಲೋ ಅಥವಾ ಇಷ್ಟು ಗಣಕೂಟ ಬರುತ್ತೆ ಅಂತಲೋ ಮದುವೆಗಳು ಮಾಡಿಬಿಡ್ತಾರೆ ಅಂತಂದಾಗ, ಗಂಡು ಅಥವಾ ಹೆಣ್ಣು ಯಾರೋ ಒಬ್ಬರ ಜಾತಕದಲ್ಲಿ, ಗಂಡ ಅಥವಾ ಹೆಂಡತಿ ಯಾರೋ ಒಬ್ಬರ ಜಾತಕದ, ಕೆಲವು ಜಾತಕದಲ್ಲಿ ಇಬ್ಬರದಲ್ಲೂ ಇರ್ತದೆ, ಕೆಲವು ಜಾತಕದಲ್ಲಿ ಯಾರೋ ಒಬ್ಬರ ಜಾತಕದಲ್ಲಿ ಸಹ ಸಪ್ತಮದಲ್ಲಿ ಪಾಪಗ್ರಹಗಳಿದ್ರೆ, ಸಪ್ತಮಾಧಿಪತಿ ಪಾಪಯುತಿಯಾಗಿದ್ರೆ, ಸಪ್ತಮಕ್ಕೆ ಪಾಪಗ್ರಹಗಳ ದೃಷ್ಟಿ ಇದ್ರೆ ಸ್ವಲ್ಪ ಈ ದಾಂಪತ್ಯ ಕಲಹಗಳಾಗ್ಬಿಟ್ಟು ಡಿವೋರ್ಸ್ಗೆ ಹೋಗ್ಬಿಡ್ತದೆ. ಗುರು ಇದ್ರೆ ಡಿವೋರ್ಸ್ ಆಗದಿರಂಗೆ ನೋಡ್ಕೊಳ್ತಾನೆ. ದೋಷಾನ ಲಕ್ಷಾನ ಪ್ರಹರಂತಿ, ಎಷ್ಟು ಲಕ್ಷ ದೋಷ ಇದ್ರು ಅವನು ಪರಿಹಾರ ಮಾಡಿ ಗಂಡ ಹೆಂಡತಿ ಒಟ್ಟಿಗೆ ಇರೋ ಥರ ನೋಡ್ತಾನೆ. ಬಟ್ ಇನ್ನು ಬೇರೆ ಸಿಚುವೇಶನ್ಸ್ ಅಲ್ಲಿ ಆಗಲ್ಲ, ಅದು ಡಿವೋರ್ಸ್ಗೆ ಹೋಗ್ಬಿಡುತ್ತೆ. ಅಲ್ಲಿ ನಾನು ಇನ್ನೂ ಒಂದು ಗಮನಿಸಿರೋದೇನು ಅಂತಂದ್ರೆ, ಗಂಡನ ಜಾತಕದಲ್ಲಿ ಎರಡು ಮದುವೆ ಯೋಗ ಇಲ್ಲ, ಬಟ್ ಹೆಂಡತಿ ಜಾತಕದಲ್ಲಿ, ಅಥವಾ ಹೆಂಡತಿ ಜಾತಕದಲ್ಲಿ ಎರಡು ಮದುವೆ ಯೋಗ ಇಲ್ಲ, ಬಟ್ ಗಂಡ ಜಾತಕದಲ್ಲಿ ಇದೆ ಅಂತಾಗೂ ಸಹ ಡಿವೋರ್ಸ್ ಆಗುವ ಸಾಧ್ಯತೆಗಳೇ ಇರ್ತದೆ. ಯಾಕಂದ್ರೆ ಯಾರು ಒಬ್ಬರಿಗಿದ್ರು ಕೂಡ ಸಾಕೋದು ಡಿವೋರ್ಸ್ಗೆ ಹೋಗ್ಬಿಡ್ತದೆ. ಸೊ ಡಿವೋರ್ಸ್ ಆಗೋಗಿದೆ ಅನ್ನುವಂಥವ್ರು ಇರ್ತಾರಲ್ಲ, ಸೊ ಸೆಕೆಂಡ್ ಮ್ಯಾರೇಜ್ ಅವಕಾಶ ಇದೆಯಾ ನನಗೆ ಅಂತ ಬಹಳಷ್ಟು ಜನ ಹೆದರ್ಕೊಳ್ತಾ ಇರ್ತಾರೆ. ಏನು ನಂಗೆ ಮೊದಲನೇದಂತೂ ಈ ತರ ಕಹಿ ಘಟನೆ ಆಗೋಯ್ತು, ಸೊ ಒಂದು ಎರಡನೇ ಮದುವೆನೇ ಬೇಡ. ಇನ್ನೊಬ್ರು ಕೆಲವರು ಮದುವೆ ಆಗ್ತೀನಿ ಬಟ್ ನಂಗೆ ಹೆದರಿಕೆ ಆಗ್ತಾ ಇದೆ, ಮಾಡ್ಬೋದು ಸೆಕೆಂಡ್ ಮ್ಯಾರೇಜ್ ಕಥೆ ಏನು ಅಂತ. ಸೊ ನೀವು ವೈಯಕ್ತಿಕ ಜಾತಕವನ್ನ ಪರಿಶೀಲನೆ ಮಾಡಿಸ್ಕೊಂಡ್ರೆ ಅದಕ್ಕೆ ಸರಿಯಾದ ಉತ್ತರ ಸಿಗ್ತದೆ. ಅಂದ್ರೆ ನಿಮ್ಮ ಜನ್ಮ ಲಗ್ನ ಅಥವಾ ಜನ್ಮ ರಾಶಿಯಿಂದ ಸಪ್ತಮದಲ್ಲಿ ಪಾಪಗ್ರಹಗಳಿದ್ದಾರ, ನಿಮ್ದು ಯಾವ ರಾಶಿ, ಯಾವ ಲಗ್ನ, ಅದರಿಂದ 7ನೇ ಮನೆಯ ಅಧಿಪತಿ ಏನಿದ್ದಾನೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರ್ತದೆ. ಸೊ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಶುಕ್ರ ಏನಾದರೂ ನೀಚ ಸ್ಥಿತಿಯಲ್ಲಿದ್ರೂ ಸಹ ಸುಖ ದಾಂಪತ್ಯ ಜೀವನ 2ನೇ ಮದುವೆ ಅಲ್ಲ 3ನೇ ಮದುವೆ ಆದ್ರೂ ಸಿಗೋದು ಕಷ್ಟ ಆಗಿರ್ತದೆ. ಅಥವಾ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಶುಕ್ರ ಸಪ್ತಮದಲ್ಲೇ ಇದ್ದಾನೆ ಅಂತಂದ್ರೂ ಕೂಡ ಕಾರಕೋ ಭಾವ ನಾಶಾಯ, ಸುಖ ದಾಂಪತ್ಯ ಅಲ್ಲೂ ಕೊಡೋದಿಲ್ಲ. ಸೊ ಅದಕ್ಕೆಲ್ಲ ಪರಿಹಾರಗಳನ್ನು ಮಾಡಿಕೊಂಡು ಸೆಕೆಂಡ್ ಮ್ಯಾರೇಜ್ಗೆ ಪ್ರಯತ್ನ ಮಾಡಬೇಕಾಗ್ತದೆ. ಇಲ್ಲಾಂದ್ರೆ ಸೆಕೆಂಡ್ ಮ್ಯಾರೇಜ್ ಅದೇ ತರ ಆಗುವ ಸಾಧ್ಯತೆ ಇರ್ತದೆ. ಸೊ ಸೆಕೆಂಡ್ ಮ್ಯಾರೇಜ್ ಯೋಗ ಇದೆಯಾ ಅನ್ನುವ ಪ್ರಶ್ನೆ ಬಂದಾಗ ನಿಮ್ಮ ಜಾತಕವನ್ನ ಥರೋಲಿ ನೀಟಾಗಿ ಅದನ್ನ ಚೆಕ್ ಮಾಡಬೇಕಾಗತ್ತೆ. ಇವರಿಗೆ ಏನಕ್ಕೆ ಮೊದಲನೇದು ಡಿವೋರ್ಸ್ ಆಯಿತು ಅಂತ. ನಿಮ್ಮ ಯಾವುದೇ ತಪ್ಪುಗಳಿಲ್ಲದೆ ಮೊದಲನೇ 2 ಡಿವೋರ್ಸ್ ತಗೊಂಡ್ರಲ್ಲ, ಅವ್ರ ಜಾತಕದ ತಪ್ಪಿನಿಂದಾಗಿ ನಿಮಗೆ ಡಿವೋರ್ಸ್ ಆಯಿತು ಅಂತಂದ್ರೆ ಅದನ್ನು ಸಾಲ್ವ್ ಮಾಡಬಹುದು, ಮತ್ತೊಂದು ಮದುವೆಗೆಲ್ಲ ಅವಕಾಶಗಳು ಮಾಡ್ಕೊಳ್ಬಹುದು. ನಿಮ್ಮ ಜಾತಕದ ಸಮಸ್ಯೆ ಅಂದ್ರೆ ನಿಮಗೆ ಡೈವರ್ಸ್ ಆಯಿತು ಅಂದ್ರೂ ಸಹ ಅದು ಯಾವ ಕಾರಣಕ್ಕೆ, ಎಷ್ಟು ಪರ್ಸೆಂಟೇಜ್ ಅದನ್ನು ಸರಿ ಮಾಡಬಹುದು ಅನ್ನುವಂಥದ್ದನ್ನು ಕೂಡ ಚೆಕ್ ಮಾಡ್ಕೊಳ್ಬಹುದು. ಸೊ ಆದ್ರಿಂದ ಆದ್ರೆ ಒಂದ್ಸಲ ನಿಮ್ಮ ಮದುವೆ ಡಿವೋರ್ಸ್ ಆಗ್ಬಿಟ್ಟಿದೆ ಅಂತ ಆದ್ರೆ ಆಗ ನಿಮಗೆ ಯಾವುದೇ ಕದಳಿ ವಿವಾಹ, ಕುಂಭ ವಿವಾಹ ಆದಿಗಳು ಕೆಲಸಕ್ಕೆ ಬರಲ್ಲ. ಅದಕ್ಕೆ ಬೇರೆದೇ ಪರಿಹಾರ ಇರುತ್ತೆ, ಬೇರೆದೇ ಪರಿಹಾರ ಮಾಡಬೇಕಾಗಿರುತ್ತೆ. ಸೊ ಅದರಿಂದ ಅಲ್ಲಿ ಏನ್ ಪರಿಹಾರ ಅಂದಾಗ ಏನ್ ಸಮಸ್ಯೆ ಅನ್ನುವಂಥದ್ದು ನೋಡ್ಕೊಳ್ಬೇಕಾಗತ್ತೆ. ಈ ಡೈವರ್ಸ್ ಏನಕ್ಕಾಯ್ತು, ಕುಜನಿಂದ ಆಯ್ತಾ, 7ನೇ ಮನೇಲಿ ಕುಜ ಇದ್ದಾನ, ಅಥವಾ ಸ್ತ್ರೀಯರ ಜಾತಕದಲ್ಲಿ 8ನೇ ಮನೇಲಿ ಕುಜ ಇದ್ದಾನ, ಅಥವಾ ಈ ಸಪ್ತಮಾಧಿಪತಿಯ ನೀಚತ್ವದಿಂದಾಗಿ ಹಿಂಗಾಯ್ತಾ, ಅಥವಾ ಎರಡು ಒಂದೊಂದ್ಸಲ ಏನಾಗ್ಬಿಡುತ್ತೆ ಗೊತ್ತಾ, ಇಬ್ರು ಜಾತಕನೂ ಚೆನ್ನಾಗಿರುತ್ತೆ, ಇಬ್ರು ಜಾತಕದಲ್ಲೂ ಡೈವರ್ಸ್ ಯೋಗ ಇರೋದಿಲ್ಲ. ಆದ್ರೆ ಯಾರೋ ಒಬ್ಬರ ಜಾತಕದಲ್ಲಿ ಶುಕ್ರಾದಿತ್ಯ ಸಂಧಿ ಬಂದ್ಬಿಟ್ಟಿರುತ್ತೆ. ಈ ಶುಕ್ರಾದಿತ್ಯ ಸಂಧಿ ಡಿವೋರ್ಸ್ ಅನ್ನು ಮಾಡಿಸುತ್ತೆ. ಸೊ ಅದರಿಂದ ಸಂಧಿ, ಅದಕ್ಕೆ ಹೇಳಿದ್ದನು ಕಾರಣಗಳು ಹಲವಾರು ಇರ್ತವೆ. ಈ ಸೆಕೆಂಡ್ ಮ್ಯಾರೇಜ್ ಪ್ರಪೋಸಲ್, ಸೆಕೆಂಡ್ ಮ್ಯಾರೇಜ್ ಒಂದು 2ನೇ ಪ್ರಯತ್ನ ಅಂತ ನೀವು ಹೊರಟಾಗ ಏನಾಗುತ್ತೆ, ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳೋದ್ರೆ ನೀವು ಅದನ್ನು ಮಾಡ್ಲಿಕ್ಕೆ ಬರೋದಿಲ್ಲ. ಇಲ್ಲೇ ಪ್ರಾಬ್ಲಮ್ ಇರ್ತಕ್ಕಂಥದ್ದು. ವೈಯಕ್ತಿಕ ಜಾತಕ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಏನಕ್ಕೆ ನನಗೆ ಸೆಕೆಂಡ್ ಮ್ಯಾರೇಜಿಗೆ ಹೋಗಿ, ನೀವು ನಮ್ಮ ಹತ್ರ ಬಂದ್ರೆ ನಾವು ಫಸ್ಟ್ ಚೆಕ್ ಮಾಡೋದು ಏನಕ್ಕೆ ಸೆಕೆಂಡ್ ಮ್ಯಾರೇಜ್ ಹೋಯಿತು ಇದು ಅಂತ. ಫಸ್ಟ್ ಕೇಸ್
ನಿಮ್ಮ ಜಾತಕದ ಸಮಸ್ಯೆಯಿಂದನೇ ಹೋಯ್ತಾ ಅಂತ. ನಿಮ್ಮ ಜಾತಕದಲ್ಲಿ ಏನೂ ಸಮಸ್ಯೆ ಇಲ್ಲ, ಶುಕ್ರಾದಿತ್ಯ ಸಂಧಿನೂ ಇಲ್ಲ, ಯಾವ ದ್ವಿಕಲತ್ರಯೂ ಏನೂ ಇಲ್ಲ, ಮೋಸ್ಟ್ ಪ್ರಾಬಲಿ ಹಂಗಾರೆ ಅವ್ರ ಜಾತಕದಲ್ಲಿ ಇತ್ತೇನೋ ಅದಕ್ಕೆ ಡಿವೋರ್ಸ್ ಆಯ್ತೇನೋ. ಈಗ ಸೆಕೆಂಡ್ ಮ್ಯಾರೇಜ್ಗೆ ಏನು ಮಾಡಬೇಕು ಅಂತ ನೋಡ್ಬಿಟ್ಟು ಅದಕ್ಕೆ ಪರಿಹಾರ ಮಾಡಿ ಸೆಕೆಂಡ್ ಮ್ಯಾರೇಜ್ ಮಾಡ್ಬೋದು. ಇಲ್ಲ ನಿಮ್ಮ ಜಾತಕದಲ್ಲೇ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಬ್ಲೈಂಡ್ ಆಗಿ ಮತ್ತೆ ಪುನಃ ನಿಮಗೆ ಆಯ್ತೇನೋ ಮದುವೆ ಆಗಿ ಅಂತ ಕಳಿಸ್ಲಿಕ್ಕೆ ಬರೋದೇ ಇಲ್ಲ. ಆವಾಗ ಮತ್ತೆ ಪುನಃ ಅದಕ್ಕೆ ಪರಿಹಾರ ಮಾಡಿ ಅದಕ್ಕೆ ಏನು ಬೇಕು ರೆಡಿ ಮಾಡಬೇಕಾಗುತ್ತೆ. ಅಂದ್ರೆ ಜಾತಕದಲ್ಲಿ ಏನು ಸಮಸ್ಯೆಗಳಿದಾವೆ ಅದನ್ನೆಲ್ಲ ಸಾಲ್ವ್ ಮಾಡಬೇಕಾಗುತ್ತೆ. ಅದು ಜಾತಕದಿಂದಾಗಿ ಆಯ್ತಾ ಡಿವೋರ್ಸು ಅಥವಾ ಅನ್ಯ ಕಾರಣಗಳಿಂದ ಏನಾದ್ರು ಡಿವೋರ್ಸ್ ಆಯ್ತಾ, ಇದೆಲ್ಲ ನೋಡ್ಕೊಳ್ಬೇಕಾಗಿರ್ತದೆ. ಬಹಳಷ್ಟು ಜನಕ್ಕೆ ಏನಾಗ್ಬಿಡುತ್ತೆ ಈ ಒಂದು ವಿಚಾರದಲ್ಲಿ ಜಾತಕ ಇರೋದಿಲ್ಲ. ಡಿವೋರ್ಸ್ ಆದವ್ರಿಗೆ ಜನ್ಮ ದಿನಾಂಕ ಸರಿ ಇಲ್ಲ, ಜನ್ಮ ಸಮಯ ಸರಿ ಇಲ್ಲ, ಗೊತ್ತಿಲ್ಲ. ಸೊ ಕವಡೆ ಹಾಕಿ ಪ್ರಶ್ನೆಶಾಸ್ತ್ರ ಮುಖಾಂತರವಾಗಿ ನಾವು ಅವಾಗ ಸೆಕೆಂಡ್ ಮ್ಯಾರೇಜ್ ಆಗಬಹುದಾ, ಆದ್ರೆ ಏನಾಗುತ್ತೆ, ಏನು ಪರಿಹಾರ, ಏನಕ್ಕೆ ಮೊದಲನೇ ಮ್ಯಾರೇಜ್ ಹಿಂಗ್ ಡಿವೋರ್ಸ್ ಆಯ್ತು ಇದೆಲ್ಲದೂ ಸಹ ನಾವು ತಿಳ್ಕೊಳ್ಬಹುದಾಗಿರ್ತದೆ ಪ್ರಶ್ನೆಶಾಸ್ತ್ರ ಮುಖಾಂತರ, ಕವಡೆ ಹಾಕಿ ನೋಡುವ ಮುಖಾಂತರ. ಸೊ ಅದರಿಂದ ನಾನು ಇಲ್ಲಿ ಹೇಳ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ವೈಯಕ್ತಿಕ ಜಾತಕವನ್ನ ಅಥವಾ ದ್ವೈತ ಜಾತಕ ಇಲ್ಲ ಅಂದ್ರೆ ಪ್ರಶ್ನೆಶಾಸ್ತ್ರ ಮುಖಾಂತರವಾಗಿ ಸೆಕೆಂಡ್ ಮ್ಯಾರೇಜ್ಗೆ ಬಹಳ ಜನ ಎರಡನೇ ಮ್ಯಾರೇಜ್ ಡಿವೋರ್ಸ್ ಆಗಿ ಮೂರನೇ ಮ್ಯಾರೇಜ್ ಪ್ರಯತ್ನ ಮಾಡ್ತಿರೋರು ಇದ್ದಾರೆ. ಸೊ ಯಾವುದೇ ಬೇಕಾರಾಗಿರ್ಬೋದು ರೀಸನ್. ಸೊ ಅದಕ್ಕೆ ಕಾರಣಗಳನ್ನು ಹುಡುಕ್ತಾ ಹೋಗಿ ಆ ಕಾರಣ ಪರಿಹಾರ ಮಾಡ್ಬಿಟ್ಟು ನೀವು ಮದುವೆ ಮಾಡಿದ್ರೆ ಸರಿ ಇರ್ತದೆ. ಪರಿಹಾರ ಮಾಡದೆ ಹೋದ್ರೆ ಮಾತ್ರ ತುಂಬಾ ಪ್ರಾಬ್ಲಮ್ ಆಗ್ಬಿಡ್ತದೆ. ಸೊ ಅದರಿಂದ ಪರಿಹಾರವನ್ನ ಹುಡುಕಬೇಕಾಗ್ತದೆ. ಜಾತಕದಲ್ಲಿ 7ನೇ ಮನೇಲಿ ಕುಜ ಇದಾನ, ಶನಿ ಇದಾನ, ಅಥವಾ ಯಾವ ಕಾರಣದಿಂದ ಹಿಂಗಾಯ್ತು, ಸರ್ಪದೋಷದಿಂದಾಗಿ ಆಯ್ತಾ, ಸಂಧಿಯಿಂದಾಗಿ ಆಯ್ತಾ, ಸಪ್ತಮಾಧಿಪತಿಯ ನೀಚತ್ವದಿಂದಾಗಿ ಆಯ್ತಾ, ಮೇಷ ಲಗ್ನ ಶುಕ್ರ ಕನ್ಯಾ ರಾಶಿಯಲ್ಲಿ ಇರ್ತಾನೆ ಅಥವಾ ಮೇಷ ರಾಶಿ ಶುಕ್ರ ಕನ್ಯಾ ರಾಶಿಯಲ್ಲಿ ಇರ್ತಾನೆ. ಸೊ ಅವಾಗ ಸಪ್ತಮಾಧಿಪತಿಯ ನೀಚತ್ವದಿಂದಾಗಿ ದಾಂಪತ್ಯನೂ ಇಲ್ಲ, ವಿವಾಹನೂ ಇಲ್ಲ, ಅಥವಾ ವಿಚ್ಛೇದನ ಇತ್ಯಾದಿಗಳಿಗೆ ಹೋಗಿರ್ಬೋದು. ಅಂಥವ್ರು ಡೈರೆಕ್ಟ್ ಆಗಿ ಕಣ್ಣು ಮುಚ್ಚಿಕೊಂಡು ಎರಡನೇ ಮದುವೆ ಪ್ರಯತ್ನ ಮಾಡಿದ್ರೆ ಎರಡನೇದು ಹಂಗೆ ಪ್ರಾಬ್ಲಮ್ ಆಗುತ್ತೆ ಅವರಿಗೆ. ಸೊ ಎರಡನೇ ಮದುವೆ ಅನ್ನುವಂಥದ್ದೇನು ಮೊದಲನೇದು ಫ್ಲಾಪ್ ಆಯ್ತಾ ಅದರಿಂದ ಎರಡನೇದು ಫ್ಲಾಪ್ ಆಗಬಾರ್ದು, ಅದು ಕರೆಕ್ಟ್ ಆಗಿ ನಿಂತ್ಕೊಳ್ಬೇಕು. ರೇರೆಸ್ಟ್ ಕೇಸ್ಗಳಲ್ಲಿ ಮೂರನೇದಾರು ಫ್ಲಾಪ್ ಆಗಬಾರ್ದು. ಹಾಗೂ ನನಗೆ ಯಾರು ಬೇಡ, ನಾನು ಹಿಂಗೇ ಇದ್ಬಿಡ್ತೀನಿ ಲೈಫಲ್ಲಿ ಅನ್ನುವಂಥದ್ದು ಸರಿಯಲ್ಲ. ಈಗಿರುವ ಸಮಾಜದಲ್ಲಿ ನಾವು ಯಾರು ನಮ್ಮನ್ನ, ಯಾಕೆಂದ್ರೆ ನಾವೆಲ್ಲರ ಮನಸ್ಸನ್ನ ಎಲ್ಲರ ಬ್ಯಾಗನ್ನ ಮುಚ್ಚಲಿಸ್ಲಿಕ್ಕಾಗಲ್ಲ. ಅವ್ರು ಏನ್ ಬೇಕಾದ್ರೂ ಅನ್ಕೊಳ್ಳಿ ಬಿಡ್ರಿ, ನನ್ನ ಲೈಫ್ ನಂದು ಅಂತಾನು ಇರ್ಲಿಕ್ಕೆ ಹೇಳೋದು ಸುಲಭ, ಇರುವುದು ಬಹಳ ಕಷ್ಟ ಹಂಗೆಲ್ಲ. ಸೊ ಅದರಿಂದ ನಾವು ಸಮಾಜದಲ್ಲಿ ಇದ್ದೀವಿ ಅಂತಂದಾಗ ಯಾರೂ ನಮ್ಮನ್ನ ಕೆಟ್ಟ ದೃಷ್ಟಿಯಿಂದ ನೋಡಬಾರದು, ಯಾರೂ ನಮ್ಮನ್ನ ತಪ್ಪು ದೃಷ್ಟಿಯಿಂದ ನೋಡಬಾರದು. ಸೊ ಒಂದು ಗಂಡಸು ಅವನು ಫಸ್ಟ್ ಮ್ಯಾರೇಜ್ ಡಿವೋರ್ಸ್ ಆಯಿತು, ಇನ್ನೊಂದು ಮ್ಯಾರೇಜ್ ಆಗಿ ಮರ್ಯಾದಸ್ಥರಾಗಿ ಬದುಕ್ತಕ್ಕಂಥದ್ದು. ಒಂದು ಹೆಣ್ಣು ಮೊದಲೇ ಡಿವೋರ್ಸ್ ಆಯಿತು, ಇನ್ನೊಂದು ಮದುವೆ ಆಗಿ ಅವಳು ಮರ್ಯಾದಸ್ಥರ ಜೀವನವನ್ನ ಕಳೀತಕ್ಕಂಥದ್ರಲ್ಲಿ ಏನೂ ತಪ್ಪಿಲ್ಲ. ಸೊ ಅದರಿಂದ ಆ ಪ್ರಯತ್ನದಲ್ಲಿ ಅವಳು ಮತ್ತೆ ಪುನಃ ವಿಫಲ ಆಗಬಾರದು, ಮತ್ತೆ ಪುನಃ ದೈನಂದಿನ ಅಥವಾ ಮೊದಲನೇ ಮ್ಯಾರೇಜ್ ಅಲ್ಲಿ ಆದಂಗೆ ಗೃಹ ಹಿಂಸೆಗಳೆಲ್ಲ ಅನುಭವಿಸಬಾರದು, ಮಾನಸಿಕ ಹಿಂಸೆ ದೈಹಿಕ ಹಿಂಸೆ ಯಾವುದೂ ಅನುಭವಿಸಬಾರದು. ಅಂದ್ರೆ ಜಾತಕವನ್ನು ಒಮ್ಮೆ ನೋಡ್ಬೇಕಾಗ್ತದೆ. ಸೊ ಅದರಿಂದ ಸೆಕೆಂಡ್ ಮ್ಯಾರೇಜ್ ಅಂದ್ರೆ ಕಡ್ಡಾಯವಾಗಿ ಜಾತಕ ನೋಡಬೇಕು. ಜಾತಕ ಇಲ್ಲ ಅಂತಂದ್ರೆ ಪ್ರಶ್ನೆಶಾಸ್ತ್ರ ಕವಡೆ ಹಾಕಿ ಪ್ರಶ್ನೆಶಾಸ್ತ್ರದ ಮುಖಾಂತರವಾಗಿ ನೀವು ಎದುರುಗಡೆ ಕೂತ್ಕೊಂಡಾಗ ನಾವು ಅದರ ಬಗ್ಗೆ ಪರಿಹಾರ ತೀರ್ಮಾನ ಕೊಡಬಹುದಾಗ್ತದೆ. ಸೊ ಆದ್ದರಿಂದ ಯಾವುದೇ ಸೆಕೆಂಡ್ ಮ್ಯಾರೇಜ್ ಇರಲಿ ಅದಕ್ಕೆ ರೀಸನ್ನು ಜಾತಕದಲ್ಲೇ ಇರ್ತದೆ ಅಥವಾ ನಾವು ಪ್ರಶ್ನೆ ಹಾಕಿ ತಿಳ್ಕೊಳ್ಬೇಕಾಗಿರ್ತದೆ, ಅದನ್ನು ತಿಳ್ಕೊಂಡ್ರೆ ಆಗ್ತದೆ. ಸೊ ಅದರಿಂದ ನೀವು ಅಥವಾ ನಿಮ್ಮ ಪರಿಚಿತರು ಯಾರಾದರೂ ಸೆಕೆಂಡ್ ಮ್ಯಾರೇಜ್ಗೋಸ್ಕರ ಪ್ರಯತ್ನ ಮಾಡೋದು ಅಥವಾ ಬೇಡ ನನಗೆ ಮ್ಯಾರೇಜು ಅಂತ ಸೆಕೆಂಡ್ ಮ್ಯಾರೇಜೇ ಬೇಡ ನನಗೆ ಅಂತ ಬೇಸರ ಎತ್ಕೊಂಡು ಕೂತ್ಕೊಂಡಿರ್ತಕ್ಕಂಥವ್ರಿಗೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ಗಳಲ್ಲಿ ಅವ್ರಿಗೆ ರೀಚ್ ಆಗಲಿ, ಅವರು ಅಟ್ಲೀಸ್ಟ್ ಅವ್ರಿಗೊಂದು ಹೊಸ ಜೀವನ ಸಿಗುವಂತಾಗಲಿ, ಅವ್ರಿಗೆ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.